8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನಕ್ಕೆ ಸ್ವಾಗತ. ಮಕ್ಕಳೇ, ಈಗಾಗಲೇ ನಮಗೆ ಗೊತ್ತಿದೆ ಸಮಾಜದಲ್ಲಿ ಏನು 6 ವಿಭಾಗಗಳಂತಕ್ಕಂಥವಿದ್ದಾವೆ. ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಆಮೇಲೆ ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ. ಅದರ ಒಂದು ಭಾಗವಾಗಿರ್ತಕ್ಕಂತಹ ಭೂಗೋಳದಲ್ಲಿ ನಾವು ಇವತ್ತು ನೋಡೋದಾದ್ರೆ, ಹಾಗಾದ್ರೆ ಭೂಗೋಳ ಅಂದ್ರೆ ಏನು ಅಥವಾ ಭೂಗೋಳ ಶಾಸ್ತ್ರ ಅಂದ್ರೆ ಏನು? ಭೂಮಿಯ ಅಂತರಾಳ ಮತ್ತು ಬಾಹ್ಯವಾಗಿ ಅಧ್ಯಯನ ಮಾಡುವುದನ್ನೇ ಭೂಗೋಳಶಾಸ್ತ್ರ ಎನ್ನುವರು. ವೆರಿ ಗುಡ್. ಭೂಮಿಯ ಅಂತರಾಳ ಮತ್ತು ಬಾಹ್ಯವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಭೂಮಿಯ ಅಂತರಾಳದಲ್ಲಿ ಏನು ಅಧ್ಯಯನವನ್ನ ಮಾಡ್ತೀವಿ, ಬಾಹ್ಯವಾಗಿ ನಾವು ಏನು ಅಧ್ಯಯನವನ್ನ ಮಾಡ್ತೀವಿ ಹೇಳ್ತೀರಿ? ಭೂಮಿಯ ಅಂತರಾಳದಲ್ಲಿ ಏನು ಅಧ್ಯಯನವನ್ನ ಮಾಡ್ತೀವಿ, ಭೂಮಿಯ ಮೇಲ್ಭಾಗದಲ್ಲಿ ಏನು ಅಧ್ಯಯನವನ್ನ ಮಾಡ್ತೀವಿ? ಎನಿಬಡಿ? ಓಕೆ. ಇಲ್ಲಿ ಭೂಮಿಯ ಅಂತರಾಳದಲ್ಲಿ ಖನಿಜ ಸಂಪನ್ಮೂಲ ಹಾಗೇನೆ ಜಲ ಸಂಪನ್ಮೂಲವನ್ನು ಅಧ್ಯಯನವನ್ನ ಮಾಡ್ತೀವಿ. ಅಂತರ್ಜಲಗಳು ಅಂತಕ್ಕಂಥವೇನಿದಾವೆ ಅವುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಇನ್ನು ಬಾಹ್ಯಾಕಾಶವಾಗಿ ನಾವು ಬಂದ್ರೆ ವಾಯು, ಪ್ರಕೃತಿ ಹಾಗೇನೆ ಏನು ಗ್ರಹಗಳು ಅಂತಕ್ಕಂಥವೇನಿದಾವೆ ಇವುಗಳ ಬಗ್ಗೆ, ಸೂರ್ಯ, ಚಂದ್ರ ಇವುಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಬಾಹ್ಯ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ದಿನ ನಾವು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಜಲಗೋಳವನ್ನು ಗೊತ್ತಲ್ಲ, ನೀರಿನಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ? ಜಲಗೋಳ ಅಂತ ಕರಿತೀವಿ. ನೀರು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಲ್ವಾ? ಏನೇನಕ್ಕೆ ನೀರನ್ನ ನಾವು ಉಪಯೋಗಿಸ್ತಾ ಇದ್ದೀವಿ? ಹಾಗಾದ್ರೆ ಎನಿಬಡಿ ಯಾರಾದ್ರೂ ಒಬ್ರು ಹೇಳಿ, ನೀರನ್ನ ಯಾವ್ಯಾವುದಕ್ಕೆ ಉಪಯೋಗಿಸ್ತೀವಿ? ನೀರಿನ ಉಪಯೋಗ ಏನು? ನೀರಿನ ಉಪಯೋಗ ಏನು? ಪ್ರಾಣಿಗಳಿಗೆ, ಮನುಷ್ಯರಿಗೆ, ಕೃಷಿಗೆ, ಕೈಗಾರಿಕೆಗೆ, ಕುಡಿಲಿಕ್ಕೆ ಅಲ್ವಾ? ಹಲವಾರು ರೀತಿಯಲ್ಲಿ ನಾವು ನೀರಿನ ಉಪಯೋಗವನ್ನ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂತಹ ಪಾಠ ಯಾವ್ದಪ್ಪ ಅಂತಂದ್ರೆ ಜಲಗೋಳ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು ಯಾವ್ಯಾವಿದಾವೆ? ಫಲಿತಾಂಶಗಳು ಅಂತ ಕರಿತೀವಿ. ಇಲ್ಲಿ ವಿವಿಧ ಜಲರಾಶಿಗಳ ಪರಿಚಯ ಅಂತಕ್ಕಂಥದ್ದು, ಹಾಗೇನೆ ಸಾಗರ ತಳದ ಭೂಸ್ವರೂಪ ಅಂತಕ್ಕಂಥದ್ದು ಹೇಗಿರುತ್ತೆ, ಸಾಗರ ಗೊತ್ತಲ್ಲ ನಮಗೆ, ಆಳವಾಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಇನ್ನ ಸಾಗರಗಳ ರಕ್ಷಣೆಯನ್ನ ನಾವು ಗಮನಿಸ್ತಕ್ಕಂಥದ್ದು. ಅರ್ಥಾಯ್ತಲ್ಲ? ಇದನ್ನ ಟೋಟಲ್ ಆಗಿ ನಾವೇನಂತ ಕರಿತೀವಿ? ಜಲಗೋಳ ಎಂಬುದಾಗಿ ಕರೆಯಲಾಗ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿರ್ತಕ್ಕಂಥದ್ದು ಜಲರಾಶಿಗಳ ಹಂಚಿಕೆ. ಜಲರಾಶಿಗಳು ಅಂತಕ್ಕಂಥವೇನಿದಾವೆ ಅಥವಾ ನೀರು ಅಂತಕ್ಕಂಥದ್ದು ಎಲ್ಲೆಲ್ಲಿ ಹಂಚಿಕೆಯಾಗಿದೆ, ಉಪ್ಪು ನೀರು ಅಂತಕ್ಕಂಥದ್ದು ಯಾವುದು, ಸಿಹಿ ನೀರು ಅಂತಕ್ಕಂಥದ್ದು ಯಾವುದು ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ಭೂಮಿಯನ್ನ ನಾವೇನಂತ ಕರಿತೀವಿ? ನೀಲಿ ಗ್ರಹ ಅಂತ ಕರಿತೀವಿ. ಭೂಮಿಯನ್ನ ಏನಂತ ಕರಿತೀವಿ? ನೀಲಿ ಗ್ರಹ. ಯಾಕೆ ಅಂತಂದ್ರೆ ನಾವು ಆಕಾಶ ಅಂತಕ್ಕಂಥದನ್ನ ಮೇಲೆ ನೋಡಿದಂತ ಸಂದರ್ಭದಲ್ಲಿ ಅದರ ಪ್ರತಿಬಿಂಬ ಅಂತಕ್ಕಂಥದ್ದು ನೀರಿನ ಮೇಲೆ ಬಿದ್ದಾಗ ಹೇಗೆ ಕಾಣಿಸುತ್ತೆ? ಭೂಮಿ ನೀಲಿ ಕಲರ್ ಇರುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ. ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ, ಭಾರತವನ್ನ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾಕೆ ಹೇಳಿ? ಯಾಕೆ? 3 ಕಡೆ ನೀರು ಇದೆ ಅಲ್ವಾ? ಹಿಂದೂ ಮಹಾಸಾಗರ, ಹಾಗೇನೆ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ಹೆಚ್ಚು ಪ್ರಮಾಣದಲ್ಲಿ ಭೂಮಿಯಲ್ಲಿ ಏನನ್ನ ನಾವು ನೋಡ್ತಾ ಇದೀವಿ? ಜಲಾವೃತವಾಗಿರ್ತಕ್ಕಂಥ ಪ್ರದೇಶಗಳನ್ನ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣವನ್ನ ನಾವು ನೋಡೋದಾದ್ರೆ, ಭೂಮಿಯ ಮೇಲ್ಮೈನ 70.78% ಭಾಗ ಅಂದ್ರೆ 361 ಕಿಲೋಮೀಟರ್ಗಳಷ್ಟು ಪ್ರದೇಶ ಯಾವುದರಿಂದ ಆವೃತವಾಗಿರ್ತಕ್ಕಂಥದ್ದು? ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಹಾಗಾಗಿ ಭೂಮಿಯನ್ನು ನಾವೇನಂತ ಕರಿತೀವಿ? ಜಲಾವೃತ ಅಥವಾ ನೀಲಿ ಗ್ರಹ ಎಂಬುದಾಗಿ ಕರೀತಕ್ಕಂಥದ್ದು. ಇನ್ನ ಪ್ರಪಂಚದ ಅತಿ ದೊಡ್ಡ ಜಲರಾಶಿಗಳನ್ನ ಹೊಂದಿರತಕ್ಕಂಥವು ಯಾವ್ಯಾವು? ಪ್ರಪಂಚದ ಅತಿ ಹೆಚ್ಚು ಜಲರಾಶಿಗಳನ್ನ ಯಾವ್ಯಾವ ಪ್ರದೇಶಗಳು ಹೊಂದಿದ್ದಾವೆ ಅನ್ನೋದಾದ್ರೆ, ಇಲ್ಲಿ ಜಲರಾಶಿಗಳು ಪೆಸಿಫಿಕ್ ಸಾಗರಗಳು, ಸಾಗರ ಗೊತ್ತಾಗುತ್ತಲ್ಲ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಾಗೇನೆ ಹಿಂದೂ ಮಹಾಸಾಗರ. ಇವು ಪ್ರಮುಖವಾಗಿರ್ತಕ್ಕಂತಹ ಜಲಾವೃತ ಪ್ರದೇಶಗಳು ಅಥವಾ ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಪಂಚದ ಜಲಾವೃತವನ್ನು ಹೊಂದಿರತಕ್ಕಂಥ ಪ್ರದೇಶಗಳು ಎಂಬುದಾಗಿ ಕರೆಯಲಾಗ್ತಕ್ಕಂಥದ್ದು. ಇನ್ನ ಸಾಗರಕ್ಕೆ ಬಂದ್ರೆ, ಮೊದಲನೇದಾಗಿ ಸಾಗರವನ್ನು ನೋಡೋದಾದ್ರೆ ಇವು ಆಳವಾಗಿರ್ತಕ್ಕಂಥ ಮತ್ತು ವಿಸ್ತಾರವಾಗಿರ್ತಕ್ಕಂಥ ಜಲರಾಶಿಗಳನ್ನ
ಸಾಗರಗಳು ಗೊತ್ತಲ್ಲ, ನಾವು ಕಣ್ಣು ಆಯಿಸಿದಷ್ಟು ಕೂಡ ಏನಿರುತ್ತೆ, ನೀರಿರುತ್ತೆ. ಎಷ್ಟೇ ದೂರ ನಾವು ಕಣ್ಣನ್ನು ಆಯಿಸಿದ್ರು ಕೂಡ ಏನ್ ಕಾಣಿಸುತ್ತೆ ನಮಗೆ, ನೀರು ಅಂತಕ್ಕಂಥದ್ದು ಕಾಣಿಸುತ್ತೆ. ಭೂಮಿ ಅಂತಕ್ಕಂಥದ್ದು ಕಾಣಿಸುತ್ತಾ ಇಲ್ಲ ಅಲ್ಲ. ಹಾಗಾಗಿ ಇವು ಆಳವಾದ, ಆಳ ಅಂತಂದ್ರೆ ಅತಿ ಆಳಕ್ಕೆ ಹೋಗಿರ್ತಕ್ಕಂಥದ್ದು, ಅಂತರಾಳ ಅಂತ ನಾವೇನ್ ಕರಿತೀವಿ. ಅಷ್ಟು ಡೀಪ್ ಆಗಿ ನೀರಿನ ಪ್ರಮಾಣ ಅಂತಕ್ಕಂಥದ್ದು ಸಾಗರಗಳಲ್ಲಿ ತುಂಬಿರುತ್ತೆ. ಹಾಗೇನೆ ವಿಸ್ತಾರವಾಗಿರ್ತಕ್ಕಂಥ ಎಷ್ಟು ದೂರ ಕಣ್ಣಾಯಿಸಿದ್ರು ಕೂಡ ನೀರು ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಗೋಚರಿಸ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಈ ಒಂದು ಭೂಖಂಡಗಳ ನಡುವೆ ಹಂಚಿಕೆಯಾಗಿರ್ತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಇದೆ, ಅದರ ನಡುವೆಗಳಲ್ಲಿ ಈ ಒಂದು ಸಾಗರಗಳು ಅಂತಕ್ಕಂಥವು ಹಂಚಿಕೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನು ಉದಾಹರಣೆಗೆ ನಾವು ನೋಡೋದಾದ್ರೆ ಏಷ್ಯಾದ ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇದು ಹಂಚಿಕೆಯಾಗಿರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ, ಯಾವ್ಯಾವ ಪ್ರದೇಶಗಳ ನಡುವೆ? ಉದಾಹರಣೆಗೆ ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇದು ಹಂಚಿಕೆಯಾಗಿ ಹಿಂದೂ ಮಹಾಸಾಗರ, ಉತ್ತರ ಅಮೆರಿಕ ಇವುಗಳ ನಡುವೆ ಕೂಡ ಈ ಒಂದು ಸಾಗರಗಳಂತಕ್ಕಂಥವು ಹೆಚ್ಚಿನ ಪ್ರಮಾಣದಲ್ಲಿ ಹಬ್ಬಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಓಕೆ, ಅರ್ಥ ಆಯ್ತಲ್ಲ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಸಮುದ್ರ. ಸಮುದ್ರ ನೋಡಿದ್ದೀರಾ? ಸಮುದ್ರ ನೋಡಿದ್ರೆ ಯಾರಾದ್ರೂ ನೋಡಿಲ್ವಾ ಸಮುದ್ರನ? ಯಾವ ಸಮುದ್ರ ನೋಡಿರ? ಮುರುಡೇಶ್ವರ ಬೀಚ್ಗಳು ನೋಡಿಲ್ವಾ ಅಲ್ವಾ? ಹಾಗೇನೆ ಹಿಂದೂ ಮಹಾಸಾಗರ ನಾವು ಟಿವಿಯಲ್ಲಿ ಅಥವಾ ಮ್ಯಾಪ್ ಅಲ್ಲಿ ನೋಡಿರ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಸಮುದ್ರ ಮಾರ್ಗಗಳು ಅಂತಕ್ಕಂಥವು ಏನಿದಾವೆ, ಭೂಖಂಡ ಮತ್ತು ಕ್ಯಾಸ್ಪಿಯನ್ ಕೇಂದ್ರ ಸಮುದ್ರಗಳು ಅಂತಕ್ಕಂಥವಾದ ಕೆಂಪು ಸಮುದ್ರಗಳು ಅಂತ ನಾವೇ ಕರಿತೀವಿ, ಅರಬ್ಬಿ ಸಮುದ್ರ. ಹಾಗೇನೆ ಭೂಖಂಡಗಳ ನಡುವೆ ಹಂಚಿಕೆಯಾಗಿರ್ತಕ್ಕಂಥದ್ದು ಯಾವ್ಯಾವುದು? ಅರಬ್ಬಿ ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರ ಅಂತಕ್ಕಂಥದ್ದು, ಇನ್ನ ಕೆಂಪು ಸಮುದ್ರ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಸಮುದ್ರಗಳನ್ನ ಕಾಣ್ತಾ ಇದ್ದೀವಿ. ಇನ್ನ ಕಾರ್ಯಗಳಿಗೆ ಬಂದಂತ ಸಂದರ್ಭದಲ್ಲಿ ಕಾರ್ಯಗಳು ಗೊತ್ತಾಗುತ್ತಾ ನೋಡಿ. ಇಲ್ಲಿ ಇದು ಸಾಗರ ಅಥವಾ ಸಮುದ್ರದ ನೀಳ ಭಾಗ ಅಂದ್ರೆ ಅತಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಭಾಗಗಳು ನೋಡಿರ್ಬೋದು ನೀವು. ಗುಡ್ಡಗಳ ನಡುವೆ ಬರ್ತಕ್ಕಂಥದ್ದೇನಿದೆ ಅದು ನೀಳ ಭಾಗ. ಸಮುದ್ರಕ್ಕಿಂತ ಚಿಕ್ಕದು ಯಾವುದು? ಈ ಕಾರ್ಯಗಳು ಅಂತಕ್ಕಂಥವೇನಿದಾವೆ ಇವುಗಳು. ಇನ್ನ ಸಮುದ್ರಕ್ಕಿಂತ ಚಿಕ್ಕದು, ಗಾತ್ರ, ಆಕಾರ, ಆಳ ಬಹಳ ಚಿಕ್ಕದಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಹಾಗಾದ್ರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ನಾವು ನೋಡಬಹುದು ಅನ್ನೋದಾದ್ರೆ ಇಲ್ಲಿ ಉದಾಹರಣೆಗೆ ಮನ್ನಾರ್ ಕಾರಿ, ಇನ್ನ ಮೆಕ್ಸಿಕೋ ಕಾರಿ ಅಂತಕ್ಕಂಥದ್ದು. ಇವುಗಳನ್ನ ನಾವೇನಂತ ಕರಿತೀವಿ? ಕಾರಿಗಳು ಎಂಬುದಾಗಿ ಕರೆಯಲಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಇನ್ನ ನಾವು ಕೊಲ್ಲಿಗಳು. ಕೊಲ್ಲಿ ಅಂದ್ರೆ ಗೊತ್ತಲ್ಲ, ಬಂಗಾಳ ಕೊಲ್ಲಿ ಕೇಳಿದ್ರೆ ಹೆಸರು? ಬಂಗಾಳ ಕೊಲ್ಲಿ ಎಲ್ಲಿ ಬರುತ್ತೆ ನಮಗೆ ಗೊತ್ತಿದೆ ಅಲ್ವಾ? ಅನಿಸ್ತದೆಯಲ್ಲ ಇದು ನೋಡಿ, ಹೇಳಿ ನೋಡೋಣ. ಇದು ಯಾವುದು? ಬಂಗಾಳ ಕೊಲ್ಲಿ. ಇದು ಹಿಂದೂ ಮಹಾಸಾಗರ. ಇದು ಅರಬ್ಬಿ ಸಮುದ್ರ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದು? ಕೊಲ್ಲಿಗಳನ್ನು ಅಲ್ವಾ? ಇಲ್ಲಿ ಅರ್ಧ ವೃತ್ತಾಕಾರದ ಸಮುದ್ರ ಭಾಗಗಳು ಅಂತಕ್ಕಂಥವೇನಿದಾವೆ, ಅರ್ಧ ವೃತ್ತಾಕಾರದ ಸಮುದ್ರ ಭಾಗಗಳು ಅಂತಕ್ಕಂಥವೇನಿದಾವೆ, ಆ ಒಂದು ಭಾಗವೇ ಕೊಲ್ಲಿಗಳು. ನಿಮಗೆ ಕೇಳಬಹುದು ಒಂದು ಅಂಕದ ಪ್ರಶ್ನೆ, ಕೊಲ್ಲಿಗಳು ಅಂದ್ರೆ ಏನು ಅಂತ. ಅರ್ಧ ವೃತ್ತಾಕಾರದ, ಅರ್ಧ ವೃತ್ತ ಅಂದ್ರೆ ಹೇಗಿರುತ್ತೆ ಗೊತ್ತಲ್ಲ? ಹೇಗಿರುತ್ತೆ ಅರ್ಧ ವೃತ್ತ? ಹೌದು ತಾನೆ? ಇದನ್ನ ನಾವು ಅರ್ಧ ವೃತ್ತ ಅಂತ ಕರಿತೀವಿ. ಅಪೂರ್ತಿ ವೃತ್ತ ಅಂತಂದ್ರೆ ಈಗ ಬರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಅದನ್ನ ನಾವು ಅರ್ಧ ವೃತ್ತಾಕಾರದ ಜಾಗವನ್ನು ನಾವೇನಂತ ಕರಿತೀವಿ? ಕೊಲ್ಲಿಗಳು ಎಂಬುದಾಗಿ ಕರೆಯಲಾಗುತ್ತೆ. ಹಾಗಾದ್ರೆ ಉದಾಹರಣೆಯಾಗಿ ನಾವು ಯಾವ್ಯಾವ ಕೊಲ್ಲಿಯನ್ನ ನೋಡಬಹುದು? ಬಂಗಾಳ ಕೊಲ್ಲಿ ಇದೆ, ಹಾಗೇನೆ ಬಿಸ್ಕೋ ಕೊಲ್ಲಿ ಇದೆ, ಹಡ್ಸನ್ ಕೊಲ್ಲಿ ಅಂತಕ್ಕಂಥದ್ದು ಇದೆಯಲ್ಲ. ಬಂಗಾಳ ಕೊಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಬಂಗಾಳ ಕೊಲ್ಲಿ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಇನ್ನು ನಾವು ಜಲಸಂಧಿಗೆ ಬಂದಂತ ಸಂದರ್ಭದಲ್ಲಿ, ಜಲಸಂಧಿಗೆ ಬಂದಾಗ ನೋಡಿ, ಎರಡು ವಿಶಾಲ ಸಮುದ್ರಗಳನ್ನ ಸಂಪರ್ಕಿಸತಕ್ಕಂಥದ್ದು, ಎರಡು ವಿಶಾಲವಾಗಿರ್ತಕ್ಕಂಥ ಸಮುದ್ರಗಳನ್ನ ಸಂಪರ್ಕಿಸುವ ಎರಡು ಭೂಭಾಗಗಳು ಅಂತಕ್ಕಂಥವೇನಿದಾವೆ, ಈ ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗ ಅಂತಕ್ಕಂಥದ್ದೇನಿದೆ, ಅಂದ್ರೆ ನೀರಿನಿಂದ ಆವೃತವಾಗಿರ್ತಕ್ಕಂಥ ಜಲಭಾಗ ಏನಿದೆ ಅದನ್ನ ನಾವೇನಂತ ಕರಿತೀವಿ? ಜಲಸಂಧಿ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಜಲಸಂಧಿ ಅಂದ್ರೆ ಏನು? ಎರಡು ವಿಶಾಲವಾಗಿರ್ತಕ್ಕಂಥ ಸಮುದ್ರಗಳೇನಿದಾವೆ ಆ ಸಮುದ್ರಗಳನ್ನ ಸಂಪರ್ಕಿಸುವ ಅಂದ್ರೆ ಕೂಡಿಸ್ತಕ್ಕಂಥದ್ದೇನಿದೆ, ಆ ಸಮುದ್ರಗಳನ್ನ
ಕೂಡಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗವನ್ನು ನಾವೇನಂತ ಕರಿತೀವಿ ಜಲಸಂಧಿ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ. ಹಾಗಾದ್ರೆ ಉದಾಹರಣೆಗೆ ನಾವಿಲ್ಲಿ ಪಾಕ್ ಜಲಸಂಧಿ ಹಾಗೇನೆ ಬೇರಿಂಗ್ ಜಲಸಂಧಿ. ಹಾಗಾದ್ರೆ ಈ ಪಾಕ್ ಜಲಸಂಧಿಯನ್ನು ನಾವು ಎಲ್ಲಿ ನೋಡಬಹುದು? ಇದ್ಯಾವುದು ಇದ್ಯಾವುದು ಶ್ರೀಲಂಕಾ ಅಲ್ವಾ. ಪಾಕ್ ಜಲಸಂಧಿ ಈ ಎರಡರ ನಡುವೆ ಹಾದು ಹೋಗ್ತಕ್ಕಂಥದ್ದು. ನೋಡಿ ಕೊಟ್ಟಿದ್ದಾನೆ, ನಾವು ಏನಂತ ಕೊಟ್ಟಿದ್ದಾನೆ, ಎರಡು ವಿಶಾಲ ಸಮುದ್ರಗಳು, ಇಲ್ಲಿ ಹಿಂದೂ ಮಹಾಸಾಗರ ಇದೆ, ಬಂಗಾಳ ಕೊಲ್ಲಿ ಇದೆ ಅಲ್ವಾ. ಅದರ ನಡುವಿನ ಭಾಗ ಅಂತಕ್ಕಂಥದ್ದು ಏನು ಹೋಗಿರ್ತಕ್ಕಂಥದ್ದು ಏನಿದೆ ಇದನ್ನೇ ನಾವೇನಂತ ಕರಿತೀವಿ ಪಾಕ್ ಜಲಸಂಧಿ. ಅರ್ಥ ಆಯ್ತಲ್ಲ. ನಾವು ಹೇಳ್ತಾ ಇದ್ದೀವಿ ಜಲಸಂಧಿಗಳು ಏನು, ಎರಡು ವಿಶಾಲ ಸಮುದ್ರಗಳನ್ನ ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಈ ಒಂದು ಜಲಭಾಗವನ್ನ ನಾವೇನಂತ ಕರಿತೀವಿ ಜಲಸಂಧಿಗಳು. ಹಾಗಾದ್ರೆ ಯಾವ್ಯಾವ ಜಲಸಂಧಿ? ಪಾಕ್ ಜಲಸಂಧಿ ಮತ್ತು ಬೇರಿಂಗ್ ಜಲಸಂಧಿ ಅಂತ ಕರಿತೀವಿ. ಇಲ್ಲಿ ಇದನ್ನ ನಾವು ಪಾಕ್ ಜಲಸಂಧಿಯನ್ನ ಈ ಒಂದು ಭೂಪಟದಲ್ಲಿ ಗಮನಿಸಬಹುದು. ಅರ್ಥ ಆಯ್ತಲ್ಲ. ಇದನ್ನೇ ನಾವೇನಂತ ಕರಿತೀವಿ ಜಲ ಸಂಧಿಗಳು. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಗರಗಳ ಸಂರಕ್ಷಣೆ. ಈಗ ಸಾಗರಗಳು ಅಂತಕ್ಕಂಥದ್ದು ಏನಿದ್ದಾವೆ ಆ ಸಾಗರಗಳನ್ನ ನಾವು ಹೇಗೆ ಸಂರಕ್ಷಣೆಯನ್ನ ಮಾಡಬೇಕು ಅಲ್ವಾ. ಹೇಗೆ ಮಾಡಬೇಕು? ಅಲ್ಲಿ ತ್ಯಾಜ್ಯಗಳನ್ನ ಬಿಸಾಕ್ಬೇಕಾ ನೀರಿನಾಗೆ, ಅಥವಾ ಸಮುದ್ರ ತೀರದ ಪ್ರದೇಶಗಳು ಅಥವಾ ಕರಾವಳಿ ತೀರದ ಪ್ರದೇಶಗಳನ್ನ ಚೆಲ್ಬೇಕಾಗುತ್ತಾ, ಅಥವಾ ಅವನ್ನ ವೇಸ್ಟ್ ಅನ್ನ ಹಾಕ್ಬೇಕಾಗುತ್ತಾ? ಅವಾಗ ಏನಾಗುತ್ತೆ, ಸಮುದ್ರದ ತೀರ ಪ್ರದೇಶಗಳು ಕಲುಷಿತಗೊಳ್ತಕ್ಕಂಥ ನಾವು ಕಾಣ್ತಿದ್ದೀವಿ. ಹಾಗಾಗಿ ಈ ಕಲುಷಿತಗೊಳ್ತಕ್ಕಂತಹ ಸಮುದ್ರ ತೀರವನ್ನ ನಾವು ಸಂರಕ್ಷಣೆಯನ್ನ ಮಾಡತಕ್ಕಂಥ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ ಸಾಗರಗಳ ಸಂರಕ್ಷಣೆ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಸಾಗರಗಳ ಸಂರಕ್ಷಣೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದೊಂದಾಗಿ ನೋಡೋಣ ಏನೇನ್ ಸಂರಕ್ಷಣೆಯನ್ನ ನಾವು ಮಾಡಬಹುದು. ಕಚ್ಚಾ ತೈಲವನ್ನ ಕೊಳವೆ ಮಾರ್ಗಗಳ ಮೂಲಕ ನಾವು ಏನ್ ಮಾಡ್ತಿದ್ವಿ ಮುಂಚೆ ಎಲ್ಲ, ಹಡಗುಗಳು ಗೊತ್ತಾ, ಹಡಗು ದೋಣಿಗಳು, ದೊಡ್ಡ ದೊಡ್ಡವಾಗಿರ್ತಕ್ಕಂಥ ಹಡಗುಗಳು, ಶಿಪ್ ಅಂತ ನಾವೇನ್ ಕರಿತೀವಿ. ಶಿಪ್ಪುಗಳ ಮೂಲಕ ನಾವು ಈ ಒಂದು ತೈಲವನ್ನ, ಪೆಟ್ರೋಲ್, ಡೀಸೆಲ್, ಇನ್ನಿತರೆ ರಾಸಾಯನಿಕ ವಸ್ತುಗಳನ್ನ ತರೋದ್ರಿಂದ ಏನಾಗ್ತಾ ಇದೆ, ಲೀಕೇಜ್ ಆದಂತ ಸಂದರ್ಭದಲ್ಲಿ ಆ ಲೀಕೇಜ್ ಆಗಿರ್ತಕ್ಕಂಥ ಆಯಿಲ್ ನೀರಿನಲ್ಲಿ ಮಿಕ್ಸ್ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಜಲಚರಗಳು ನಶಿಸಿ ಹೋಗ್ತಕ್ಕಂಥದ್ದು ಅಥವಾ ಸತ್ತೋಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಅವಾಗ ಏನಾಗುತ್ತೆ, ನೀರು ಕಲುಷಿತವಾಗ್ತಕ್ಕಂಥದ್ದನ್ನು ಕೂಡ ಕಾಣಬಹುದಾಗಿದೆ. ಹಾಗಾಗಿ ಈ ಕೊಳವೆ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ನಾವು ಆ ಒಂದು ಸಾಗರ ಮತ್ತು ಸಮುದ್ರ ತೀರಗಳನ್ನ ರಕ್ಷಣೆಯನ್ನ ಮಾಡಬಹುದು. ಅರ್ಥ ಆಯ್ತಾ? ಕೊಳವೆ ಮಾರ್ಗಗಳನ್ನ ಅನುಸರಿಸಬೇಕು ಅಂತ. ಇನ್ನು ಎರಡನೇದಾಗಿದ್ದು ಅಣು ಇಂಧನ ತ್ಯಾಜ್ಯ ಹಾಕ್ತಕ್ಕಂಥದ್ದು, ಅಣು ಬಾಂಬುಗಳನ್ನ ಹಾಕ್ತಕ್ಕಂಥದ್ದು ಅಥವಾ ಇನ್ಯಾವುದೇ ಕೆಮಿಕಲ್ಸ್ ಗಳನ್ನ ಸಮುದ್ರಕ್ಕೆ ಮಿಕ್ಸ್ ಮಾಡತಕ್ಕಂಥದ್ದು, ಅಥವಾ ವೇಸ್ಟೇಜ್ ಬಂದಂತದನ್ನ ನಾವು ಕೈಗಾರಿಕೆಗಳಿಂದ ಬರುತ್ತೇವೆ ನದಿ ನೀರಿಗೆ ನಾವು ಅದನ್ನ ಹಾಯಿಸ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಅಲ್ಲಿ ನೀರು ಅಂತಕ್ಕಂಥದ್ದು ಸಮುದ್ರಗಳು ಕಲುಷಿತವಾಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಅಂತವನ್ನ ನಾವೇನ್ ಮಾಡ್ಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ನಿಯಂತ್ರಣವನ್ನ ಮಾಡಬೇಕು. ನೋಡಿ, ಅಣು ಇಂಧನ ತ್ಯಾಜ್ಯ ಹಾಕುವುದನ್ನು ನಾವು ನಿಯಂತ್ರಿಸ್ತಕ್ಕಂಥದ್ದು. ಇನ್ನ ಕರಾವಳಿಯ ಮರಳು ದಂಡೆ ನಿಯಂತ್ರಣವನ್ನ ಮಾಡಬೇಕು. ದಡ ಇರುತ್ತಲ್ಲ ಗೊತ್ತಾ, ಸಮುದ್ರ ತೀರ ಪ್ರದೇಶ, ಅಲ್ಲಿ ಏನಿರುತ್ತೆ ಹೆಚ್ಚಾಗಿ ಮರಳು ಅಂತಕ್ಕಂಥದ್ದು ಇರುತ್ತೆ. ಆ ಮರಳನ್ನು ನಾವು ತೆಗೆಯುವುದರಿಂದ ಏನಾಗುತ್ತೆ, ಅಲ್ಲಿ ಕೊರಕಲು ಅಂತಕ್ಕಂಥದ್ದು ಉಂಟಾಗುತ್ತೆ ಅಲ್ವಾ. ಮರಳು ದಂಡೆಯನ್ನ ನಾವು ತೆಗಿತಕ್ಕಂಥದ್ದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಅಲ್ಲಿ ಮರಳಿನ ಪ್ರಮಾಣ ಹೆಚ್ಚಾಗಿ ರಕ್ಷಣೆ ಅಂತಕ್ಕಂಥದ್ದು ಸಮುದ್ರ ತೀರ ಅಂತಕ್ಕಂಥದ್ದನ್ನ ನಾವು ಮರಳು ದಂಡೆಯ ನಿಯಂತ್ರಣವನ್ನ ಮಾಡಿದಾಗ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ನಿಯಂತ್ರಣವನ್ನ ಹೊಂದಿಗೆ ಕಾಣ್ತಕ್ಕಂಥದ್ದು. ಇನ್ನ ಪೆಟ್ರೋಲ್ ರಾಸಾಯನಿಕ ಹೊರಹಾಕುವ ವಸ್ತು ನಿಯಂತ್ರಣ. ಪೆಟ್ರೋಲ್ ಅಂತಂದ್ರೆ ಪೆಟ್ರೋಲ್ ಅಥವಾ ಇನ್ನಿತರೆ ಕೈಗಾರಿಕೆಗಳಿಂದ ಬಂದಿರತಕ್ಕಂಥ ತ್ಯಾಜ್ಯ ವಸ್ತು ಏನಿದೆ ಆ ತ್ಯಾಜ್ಯ ವಸ್ತುಗಳನ್ನ ನಾವು ನೀರಿಗೆ ಮಿಕ್ಸ್ ಮಾಡ್ತಕ್ಕಂಥದ್ದು. ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಕಲುಷಿತಗೊಳ್ಳುತ್ತಲ್ವಾ. ಆ ಜಲಚರಗಳನ್ನ ನಾವೇನ್ ಕರಿತೀವಿ, ಅವು ಸತ್ತೋಗ್ತಕ್ಕಂಥದ್ದು. ಆ ಜಲಚರಗಳು ನಶಿಸಿ ಹೋಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಇವುಗಳನ್ನ ಆಧಾರದ ಮೇಲೆ ನಾವು ಸಾಗರಗಳ ಸಂರಕ್ಷಣೆಯನ್ನ ಮಾಡ್ಬೇಕಂದ್ರೆ ಪೆಟ್ರೋಲ್ ರಾಸಾಯನಿಕ ಹೊರಹಾಕುವ ವಸ್ತುಗಳನ್ನ ನಾವು ನಿಯಂತ್ರಿಸಬೇಕು. ಅರ್ಥ ಆಯ್ತಲ್ಲ. ನಾವೇನು ಹಡಗುಗಳ ಮೂಲಕ ಅಥವಾ ಇನ್ಯಾವುದರ ಮೂಲಕ ನಾವು ಆಯಿಲ್ ಅಥವಾ ಇನ್ನಿತರ ಯಾವುದಾದ್ರು ವಸ್ತು ಕೆಮಿಕಲ್ಸ್ ಗಳನ್ನ ತಂದಂತ ಸಂದರ್ಭದಲ್ಲಿ ಜೋಪಾನವಾಗಿ ತರ್ತಕ್ಕಂಥದನ್ನ ಮಾಡಿದಾಗ ಈ ಒಂದು ಸಾಗರಗಳ ಸಂರಕ್ಷಣೆಯನ್ನ ಪ್ರತಿಯೊಬ್ಬರು ಕೂಡ ನಾವು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ
ಕರ್ತವ್ಯವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಾನು ಇಷ್ಟ ತನಕ ಹೇಳಿರ್ತಕ್ಕಂಥದ್ದು. ಇಲ್ಲಿಯವರೆಗೆ ನಾವು ಈ ಒಂದು ಜಲಗೋಳದ ಬಗ್ಗೆ, ಸಾಗರ, ಜಲಸಂಧಿಗಳೆಲ್ಲವನ್ನ ತಿಳ್ಕೊಂಡಿದ್ದೀವಿ. ಈ ಒಂದು ಪಾಠದ ಒಂದು ಚಟುವಟಿಕೆಯಾಗಿರ್ತಕ್ಕಂತಹ ಸಾಗರ ಪ್ರದೇಶದ ರೇಖಾಚಿತ್ರಗಳು ಮತ್ತು ಈ ಒಂದು ಭಾಗಗಳನ್ನ ಗುರುತನ್ನ ಮಾಡ್ತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳಿಂದ ಈ ಒಂದು ಚಟುವಟಿಕೆ ರೇಖಾಚಿತ್ರವನ್ನ ಬರೀತಕ್ಕಂಥದ್ದು.
ಕಂದಕ ಅಂತರ್ಗಾಮಿ ಗಿರಿ ಶ್ರೇಣಿ ಹೆಸರು ಸಾಗರ ತಗ್ಗು ಕಾಂಡಾಂತರ ಇಳಿಜಾರು ಜಲಸಸ್ಯ ಕಾಂಡಾಂತರ ವರ್ಣ ಚಟುವಟಿಕೆ ಸಾಗರ ಪ್ರದೇಶದ ರೇಖಾಚಿತ್ರ ಭಾಗ ಗುರುತಿಸುವುದು ಖಂಡಾಂತರ ತುದಿ ಸಾಗರ ಮಟ್ಟ ಮರಳು ಸಾಗರ ಹೆಸರು ಕೆಂಪು ಜೇಡಿ ಹೆಸರು ಖಂಡಾವರಣ ಜಲಸಸ್ಯ ಖಂಡಾಂತರ ಇಳಿಜಾರು ಸಾಗರ ತಗ್ಗು ಹೆಸರು ಅಂತರ್ಗಾಮಿ ಗಿರಿ ಶ್ರೇಣಿ ಲಘು ಕಂದಕ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಚಟುವಟಿಕೆ ಸಾಗರ ಪ್ರದೇಶದ ರೇಖಾಚಿತ್ರವನ್ನ ಸುಂದರವಾಗಿ ಬರೆಯುವುದರ ಮೂಲಕ ಸ್ಥಳಗಳನ್ನು ಗುರುತಿಸಿರ್ತಕ್ಕಂತಹ ಅಮೂಲ್ಯ ಅವರಿಗೆ ಧನ್ಯವಾದಗಳು. ಈಗ ಗೃಹಪಾಠ ಹೋಮ್ವರ್ಕ್ ಅನ್ನ ತಗೊಳ್ಳಿ. ಸಾಗರ ಎಂದರೇನು? ಸಾಗರ ಎಂದರೇನು? ಸಮುದ್ರ ಎಂದರೇನು? ಸಾಗರದ ಸಂರಕ್ಷಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಧನ್ಯವಾದಗಳು.